ಆತ್ಮೀಯರೇ, ತಮಗೆಲ್ರಿಗೂ ನಮಸ್ಕಾರ. ಮಾತನಾಡುವುದೆಂದರೆ ನಮಗೆಲ್ಲ ಎಲ್ಲಿಲ್ಲದ ಖುಷಿ. ಅದೆಷ್ಟೋ ಜನ ಮಾತಿನಲ್ಲೇ ತಮ್ಮ ದಿನಗಳನ್ನು ಕಳೆಯುವವರು ಇದ್ದಾರೆ. ಮಾತಿನಲ್ಲೇ ಮನೆ ಕಟ್ಟುವವರು ಇದ್ದಾರೆ. ಮಾತು ಮನುಷ್ಯನು ನಾಗರಿಕತೆ ಇತಿಹಾಸದಲ್ಲಿ ಕಂಡುಕೊಂಡ ಬಹುದೊಡ್ಡ ಸಾಧನೆಯಾಗಿದೆ. ಮಾತೆಂಬ ಜ್ಯೋತಿ ಬೆಳಗದಿದ್ದರೆ ಜಗತ್ತೆಲ್ಲ ಕತ್ತಲೆಯಲ್ಲಿ ಮುಳುಗಿರುತ್ತಿತ್ತು ಎಂದು ದಂಡಿ ಹೇಳುತ್ತಾನೆ. ಮಾತು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವ ಒಂದು ಅತ್ಯುತ್ತಮವಾದ ಸಾಧನವೂ ಹೌದು. ಆದರೂ ಮಾತಿಗಿಂತ ಮೌನಕ್ಕೆ ಬೆಲೆ ಹೆಚ್ಚು ಎನ್ನಲಾಗಿದೆ. ಅದಕ್ಕೆಂದೇ ತಿಳಿದವರು ಮಾತು ಬೆಳ್ಳಿ, ಮೌನ ಬಂಗಾರ ಎಂದಿದ್ದಾರೆ. ಮತ್ತು ಮಾತಿಗೆ ಬೆಲೆ ಕೊಡದ ಅದೆಷ್ಟೋ ಜನ ಮೌನಕ್ಕೆ ಹೆದರುತ್ತಾರೆ ಹಾಗೂ ಆ ಮೌನದ ನೆರಳಿನಿಂದ ದೂರವಿರಲು ಬಯಸುತ್ತಾರೆ. ಆದರೆ ನಾವು ಮಾತನಾಡದೆ ಇರಲು ಹೇಗೆ ಸಾಧ್ಯ? ನಮ್ಮ ದೈನಂದಿನ ಕೆಲಸಗಳು ವ್ಯವಸ್ಥಿತ ರೀತಿಯಲ್ಲಿ ನಡೆಯಬೇಕಾದರೆ ನಾವು ಮಾತನಾಡಲೇಬೇಕಲ್ಲವೇ? ಆದರೆ ಆ ಮಾತು ಎಷ್ಟಿರಬೇಕು ಮತ್ತು ಹೇಗಿರಬೇಕು ಎಂಬುದನ್ನು ತಿಳಿದುಕೊಳ್ಳುವ ಗೊಡವೆಗೆ ನಾವು ಹೋಗಿರುವುದಿಲ್ಲ. ನಮ್ಮ ಮಾತುಗಳು ಹೇಗಿರಬೇಕು ಎಂಬುದರ ಬಗ್ಗೆ ಬಸವಣ್ಣನವರು ತುಂಬ ಸೊಗಸಾಗಿ ಹಾಗೂ ಸುಂದರವಾಗಿ ತಮ್ಮ ವಚನಗಳಲ್ಲಿ ಹೇಳುತ್ತಾರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಆ ಲಿಂಗವೇ ಮೆಚ್ಚಿ ಹೌದೌದೆನ್ನಬೇಕು. ಬಸವಣ್ಣನವರು ಹೇಳುವಂತೆ ನಮ್ಮ ಮಾತುಗಳಿಗೆ ಆ ಲಿಂಗವೇ, ಆ ಶಿವನೇ, ಆ ಸತ್ಯವೇ ಮೆಚ್ಚಿ ತಲೆಬಾಗಬೇಕು ಎನ್ನುತ್ತಾರೆ. ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ಇದಕ್ಕೆ ವಿರುದ್ಧವೆಂಬಂತೆ ನಾವು ಆಡುವ ಮಾತುಗಳು ಇತರರನ್ನು ಮೆಚ್ಚಿಸುವ ಬದಲು ಕೇಳುಗರ ಮನಸ್ಸನ್ನು ಚುಚ್ಚಿ ರೊಚ್ಚಿಗೆಬ್ಬಿಸುತ್ತಲೇ ಇವೆ. ಇಂದಿನ ಆಧುನಿಕ ಯುಗದಲ್ಲಿ ಮಾತನಾಡುವುದು ಒಂದು ಕಲೆಯಾಗಿದೆ. ಕಮ್ಯುನಿಕೇಷನ್ ಸ್ಕಿಲ್ಸ್ ಎಂದು ಕರೆಯಲ್ಪಡುವ ಪ್ರಪಂಚ ಬಹಳ ಮಹತ್ವ ಕೊಡುತ್ತಿರುವ ಕಲೆಗಳಲ್ಲಿ ಇದು ಕೂಡ ಒಂದಾಗಿದೆ. ನಾವು ದಿನನಿತ್ಯ ವಿವಿಧ ರೀತಿಯ ಮಾತನಾಡುವವರನ್ನು ನೋಡುತ್ತಿರುತ್ತೇವೆ. ಅತಿಭಾಷಿಗಳು, ಮಿತಭಾಷಿಗಳು, ಮೃದು ಮಾತಿನವರು, ಒರಟು ಮಾತಿನವರು, ಉಡಾಪೆಯ ಮಾತನಾಡುವವರು, ಭಾಷಣಕಾರರು, ಹೊಗಳು ಭಟ್ಟರು ಮುಂತಾದವರನ್ನು ನೋಡಬಹುದು. ಮಾತನಾಡುವಾಗ ವ್ಯವಧಾನ ಇದ್ದರೆ ಮುದಗೊಂಡಿತು ಕೇಳುಗರ ಮನ, ಇಲ್ಲವಾದರೆ ಕಳೆದು ಹೋದಿತು ಮಾನ ಎಂದಿದ್ದಾರೆ ತಿಳಿದವರು. ಇದನ್ನೇ ಅಲ್ಲಮನು ಹುಲಿಯ ಉಯ್ಯಲೆ ಎನ್ನುತ್ತಾನೆ. ಮಾತು ಬೇರೆ, ಹುಲಿ ಬೇರೆ. ಗಿಳಿ ಉಲಿಯುತ್ತದೆ ಅಂದರೆ ಮಾತಿನ ಅರ್ಥ ಗೊತ್ತಿಲ್ಲದೆ ಮಾತನಾಡುವುದು ಹುಲಿಯಾಗುತ್ತದೆ. ಮಾತು ಹೆಚ್ಚು ಆಡಿದರೂ ತೊಂದರೆ, ಕಡಿಮೆಯಾಡಿದರೂ ತೊಂದರೆ. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಎನ್ನುತ್ತಾರೆ. ಮಾತಿನಿಂದಾಗಿಯೇ ಮನಸ್ಸುಗಳು ಕೂಡಿದ್ದು ಹಾಗೂ ಒಡೆದು ಸಂಬಂಧಗಳು ಬೇರ್ಪಟ್ಟಿರುವ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇವೆ. ಅಲ್ಲದೆ ಸಾಕಷ್ಟು ಕುಟುಂಬಗಳು ಕೂಡ ಹಾಳಾಗಿವೆ. ಅದೆಷ್ಟು ಯುದ್ಧಗಳು ಕೂಡ ನಡೆದು ಹೋಗಿವೆ. ಮಾತಿನಿಂದಾಗುವ ಒಳಿತು ಕೆಡುಕುಗಳ ಕುರಿತು ಸರ್ವಜ್ಞರು ಕೂಡ ತಮ್ಮ ವಚನದಲ್ಲಿ ಹೀಗೆ ಹೇಳುತ್ತಾರೆ. ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆ ಕಿಡಿಯು, ಮಾತೆ ಮಾಣಿಕ್ಯ ಎಂದಿದ್ದಾರೆ. ಮಾತು ಯಾವಾಗಲೂ ನಮ್ಮ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ. ಆದ್ದರಿಂದ ಮಾತು ಸ್ಪಷ್ಟ, ಸ್ವಚ್ಛ ಹಾಗೂ ಹಿತಕರವಾಗಿರಬೇಕು. ಕೇಳುವವರ ವಯಸ್ಸು, ಜ್ಞಾನ, ಆಸಕ್ತಿಗೆ ಅನುಗುಣವಾಗಿರಬೇಕು. ಆಗ ಮಾತ್ರ ಮಾತು ನಿಜವಾಗಿಯೂ ಮುತ್ತಾಗಬಹುದು. ಆದ್ದರಿಂದಲೇ ನಮ್ಮ ಹಿರಿಯರು ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂದು ಹೇಳಿದ್ದಾರೆ. ಅನಗತ್ಯವಾಗಿ ವಾದಿಸುವುದು ಅಥವಾ ಮಾತನಾಡುವುದು ಒಳ್ಳೆಯದಲ್ಲ. ಈ ವಾದವು ಹಗೆತನ ಸೃಷ್ಟಿಸುತ್ತದೆ. ಅಲ್ಲದೆ ಇದು
ಭಾವನೆಗಳನ್ನು ಕಲ್ಮಶಗೊಳಿಸುತ್ತದೆ ಮತ್ತು ಶಕ್ತಿಯನ್ನು ವ್ಯರ್ಥವಾಗುವಂತೆ ಮಾಡುತ್ತದೆ. ಅನಾವಶ್ಯಕವಾಗಿ ಮಾತನಾಡುವುದು ಅತ್ಯಂತ ಕೆಟ್ಟ ಅಭ್ಯಾಸಗಳಲ್ಲಿ ಒಂದು ಎನ್ನಲಾಗಿದೆ. ಇದು ಇತರರ ಮನಸ್ಸನ್ನು ಘಾಸಿಗೊಳಿಸುತ್ತದೆ ಹಾಗೂ ವಿರೂಪಗೊಳಿಸುವುದರ ಜೊತೆಗೆ ಮನಸ್ಸಿನ ಚಂಚಲತೆಗೆ ಎಡೆಮಾಡಿಕೊಡುತ್ತದೆ. ಅಷ್ಟೇ ಅಲ್ಲದೆ ಮಾತನಾಡುವುದರಿಂದ ಸಾಕಷ್ಟು ಶಕ್ತಿಯು ವ್ಯರ್ಥವಾಗುತ್ತದೆ ಎಂಬುದು ನಮಗೆಲ್ಲ ತಿಳಿದಿರುವ ವಿಷಯವೇ ಆಗಿದೆ. ಅರಿಯದೆ ಅನಾವಶ್ಯಕವಾಗಿ ಮಾತನಾಡುವುದರಿಂದಲೇ ಹಲವಾರು ಸಮಸ್ಯೆಗಳು, ಕಾಯಿಲೆಗಳು ಉಂಟಾಗುತ್ತವೆ. ಹೀಗಾಗಿ ಆರೋಗ್ಯದ ದೃಷ್ಟಿಯಿಂದ ವಾರಕ್ಕೊಮ್ಮೆ ಅಥವಾ 15 ದಿನಗಳಿಗೊಮ್ಮೆ ಅಲ್ಲವಾದರೂ ತಿಂಗಳಿಗೆ ಒಮ್ಮೆಯಾದರೂ ಒಂದು ದಿನ ಅಥವಾ ಸಾಧ್ಯವಾದಷ್ಟು ಸಮಯ ಮೌನವಾಗಿರುವುದು ಅಥವಾ ಮಾತನಾಡದೇ ಇರುವುದು ತುಂಬ ಒಳ್ಳೆಯದು ಎಂದು ವೈಜ್ಞಾನಿಕವಾಗಿ ದೃಢಪಟ್ಟಿದೆ. ಆದರೆ ಮೌನ ಎಂದ ಕೂಡಲೇ ಅದೊಂದು ಅಸಾಧ್ಯವಾದ ಕೆಲಸ, ಅದನ್ನು ವಯಸ್ಸಾದವರು, ವೈರಾಗಿಗಳು, ತಪಸ್ವಿಗಳು, ಸಾಧು ಸಂತರು ಆಚರಿಸುವ ಒಂದು ವಿಧಾನ ಎಂದು ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ. ಮೌನಿನಂ ಕಲಹೋ ನಾಸ್ತಿ. ಒಂದೇ ಒಂದು ಬಾರಿ ಒಂದು ದಿನ ಮೌನವಾಗಿ ಇದ್ದು ನೋಡಿ. ಆ ಒಂದು ದಿನ ಕಳೆದಾಗ ಮತ್ತೆ ಮಾತನಾಡಬೇಕು ಅನಿಸುವುದೇ ಇಲ್ಲ. ಮೌನದ ಆನಂದ ಆಗಲೇ ನಮ್ಮ ಅರಿವಿಗೆ ಬರುವುದು. ಸಾಧಾರಣವಾಗಿ ಯಾರು ಮಾತನ್ನು ಇಷ್ಟಪಡುತ್ತಾರೋ ಅವರು ಮೌನವನ್ನು ಇಷ್ಟಪಡುವುದಿಲ್ಲ. ಆದರೆ ಒಮ್ಮೆ ಮೌನವನ್ನು ಇಷ್ಟಪಟ್ಟು ಅಪ್ಪಿಕೊಂಡರೆ ಮಾತನಾಡಲು ಬಯಸುವುದೇ ಇಲ್ಲ. ಏಕೆಂದರೆ ಮೌನದಲ್ಲಿ ಅಂತಹ ದಿವ್ಯ ಚೇತನ ಶಕ್ತಿ ಹಾಗೂ ಶಾಂತಿ ಅಡಗಿದೆ. ನಾವು ಮೌನವನ್ನು ಆಚರಿಸಬೇಕಾದಾಗ ಯಾವುದೇ ಒತ್ತಡವಿರಬಾರದು ಮತ್ತು ಅದು ಬಲವಂತದಿಂದ ಕೂಡಿರಬಾರದು. ಒಂದು ವೇಳೆ ಹಾಗೇನಾದರೂ ಆದರೆ ಅದು ಮೌನವಾಗದೆ ಮನಸ್ಸಿನೊಳಗೆ ನಡೆಯುವ ಗುದ್ದಾಟ ಅಥವಾ ಕುಸ್ತಿಯಾಗುತ್ತದೆ. ಇದರಿಂದ ಮೆದುಳಿಗೆ ಆಘಾತವನ್ನು ಉಂಟು ಮಾಡುತ್ತದೆ ಎನ್ನಲಾಗಿದೆ. ಕೇವಲ ಮಾತನಾಡುವುದನ್ನು ನಿಲ್ಲಿಸುವುದೇ ಮೌನವಾಗಲಾರದು. ಬದಲಿಗೆ ಮನಸ್ಸಿನಲ್ಲಿರುವ ವಿಚಾರಗಳನ್ನು ಕೂಡ ಹತೋಟಿಗೆ ತರಬೇಕು ಮತ್ತು ಅದು ಸಹಜವಾಗಿರಬೇಕು. ಇದು ಪ್ರಾರಂಭದಲ್ಲಿ ಕಷ್ಟವೆನಿಸುತ್ತದೆ ಮತ್ತು ವಿವಿಧ ಆಲೋಚನೆಗಳು ಏಳುತ್ತವೆ ಹಾಗೂ ಮೌನವನ್ನು ಮುರಿಯಲು ನಿಮ್ಮನ್ನು ಒತ್ತಾಯಿಸುತ್ತದೆ. ಆದರೆ ಈ ಮೌನವನ್ನು ಮುರಿಯದೇ ಇದ್ದರೆ ಇದರಿಂದ ಮನಸ್ಸು ಶಾಂತವಾಗುತ್ತಾ ಹೋಗುತ್ತದೆ. ಮನಸ್ಸನ್ನು ಶುಚಿಗೊಳಿಸುವ ಅತ್ಯುತ್ತಮ ಅಭ್ಯಾಸಗಳಲ್ಲಿ ಮೌನವು ಕೂಡ ಒಂದಾಗಿದೆ. ಇದು ನಮ್ಮ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಆಂತರಿಕ ಸಂವಹನಕ್ಕೆ ದಾರಿ ಮಾಡಿಕೊಡುತ್ತದೆ. ಮೌನದ ಆಚರಣೆಯು ಶಿಸ್ತು, ಸ್ವಯಂ ನಿಯಂತ್ರಣದ ಸಾಧನವಾಗಿದೆ ಮತ್ತು ಇದು ನಮ್ಮ ನಾಲಿಗೆಯನ್ನು ನಿಯಂತ್ರಣದಲ್ಲಿರಿಸುತ್ತದೆ. ಮೌನದಲ್ಲಿ ದೃಷ್ಟಿ, ಸನ್ನೆ, ಬರವಣಿಗೆ, ಸೂಚನೆಗಳ ಮೂಲಕ ಸಂವಹನ ಮಾಡಬಹುದಾದರೂ ಅದನ್ನು ಕೂಡ ನಿಲ್ಲಿಸುವುದು ತುಂಬ ಒಳ್ಳೆಯದು. ಮೌನವು ಒಂದು ಸುಲಭವಾದ ಅಭ್ಯಾಸ ವಿಧಾನವಾಗಿದೆ. ಇದನ್ನು ಅಭ್ಯಾಸಿಸಲು ನೀವು ಒಂದೇ ಸ್ಥಳದಲ್ಲಿ ಕುಳಿತುಕೊಳ್ಳುವ ಅಗತ್ಯವಿಲ್ಲ ಮತ್ತು ನಿಮ್ಮ ಸಾಮಾನ್ಯ ದಿನನಿತ್ಯದ ಚಟುವಟಿಕೆಗಳನ್ನು ನಿಲ್ಲಿಸುವ ಅಗತ್ಯವೂ ಇಲ್ಲ. ಮೌನವನ್ನು ಅಭ್ಯಾಸಿಸುವಾಗ ಏನಾದರೂ ಲೋಪ ಉಂಟಾದರೆ ಹತಾಶರಾಗುವ ಅವಶ್ಯಕತೆಯೂ ಇಲ್ಲ. ಇದು ನಮ್ಮ ಮಾನಸಿಕ ಸಮತೋಲನದ ಮೇಲೆ ನಡೆಯುವ ಶುದ್ಧೀಕರಣದ ನೈಸರ್ಗಿಕ ಪ್ರಕ್ರಿಯೆಯಾಗಿದೆ. ಈ ಮೌನದಿಂದ ಮನಸ್ಸಿನ ಮೇಲೆ ಬೀರುವ ನಕಾರಾತ್ಮಕ ವಿಚಾರಗಳನ್ನು ದೂರಗೊಳಿಸಲು ಸಾಧ್ಯವಾಗುತ್ತದೆ. ಅಲ್ಲದೆ ಮನಸ್ಸನ್ನು ನಿಷ್ಕಲ್ಮಶವಾಗಿಸುತ್ತದೆ. ಮೌನವು ಆಲಸ್ಯಗಳಿಗೆ ಅತ್ಯಂತ ಕಠಿಣ, ದುಃಖದ ಕೆಲಸಗಳಲ್ಲಿ ಒಂದಾದರೆ ಸಾಧಕರಿಗೆ ಅತ್ಯಂತ ಸರಳವಾದ, ಸಂತಸದ ಕೆಲಸವಾಗಿದೆ. ಅದೊಂದು ದೊಡ್ಡ ಚೈತನ್ಯ ಶಕ್ತಿಯ ಮೂಲವಾಗಿದೆ. ಆದ್ದರಿಂದಲೇ ಅದನ್ನು ಸಾಮಾನ್ಯರು ಆಚರಿಸಲು ಇಷ್ಟಪಡುವುದಿಲ್ಲ ಮತ್ತು ಯಾರು ಮೌನವನ್ನು ಅಭ್ಯಾಸಿಸುತ್ತಾರೋ ಅವರು ವಿಭಿನ್ನವಾಗಿರುತ್ತಾರೆ. ಸಾಕಷ್ಟು ಜನ ಮೌನವಾದ ಪರಿಸರವನ್ನು ಇಷ್ಟಪಡದಿದ್ದರೂ ದುಃಖದ ಅಥವಾ ಅತೃಪ್ತಿಯ ಸನ್ನಿವೇಶಗಳಲ್ಲಿ ಏಕಾಂಗಿಯಾಗಿರುವುದರ ಮುಖಾಂತರ ತಮಗೆ ಅರಿವಿಲ್ಲದಂತೆ ಮೌನದಲ್ಲಿ ತೊಡಗಿರುತ್ತಾರೆ. ಮೌನದ ಅಭ್ಯಾಸವು
ವ್ಯಕ್ತಿಯ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಎನ್ನುತ್ತದೆ ಮನೋವಿಜ್ಞಾನ ಹಾಗೂ ವೈದ್ಯ ವಿಜ್ಞಾನ. ಅಧ್ಯಯನದ ಪ್ರಕಾರ ಮೌನವನ್ನು ಅಭ್ಯಾಸಿಸುವುದರಿಂದ ಹಲವು ರೀತಿಯಲ್ಲಿ ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಲಾಭಗಳಿವೆ ಎನ್ನಲಾಗಿದೆ. ಅವುಗಳಲ್ಲಿ ಮುಖ್ಯವಾಗಿ ಕೆಲವೇ ಸಮಯದ ಮೌನವು ದೇಹ ಮತ್ತು ಮೆದುಳಿನಲ್ಲಿನ ಒತ್ತಡವನ್ನು ದೂರ ಮಾಡಿ ಮನಸ್ಸನ್ನು ಶಾಂತಗೊಳಿಸುತ್ತದೆ. ನಮ್ಮ ಹೃದಯಘಾತವನ್ನು ತಡೆಯಲು ಸಹಾಯ ಮಾಡುವಲ್ಲಿ ಸಹಕರಿಸುತ್ತದೆ. ಬೆಳೆಯುತ್ತಿರುವ ಹೊಸ ಕೋಶಗಳಿಂದ ಮೆದುಳಿನ ರಸಾಯನಕ್ಕೆ ಪ್ರಯೋಜನವಾಗಲಿದೆ. ಮೌನವು ನಮ್ಮ ಹೊಸ ಕಣಗಳನ್ನು ಸೃಷ್ಟಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಮೆದುಳಿನ ಪ್ರದೇಶದ ಕಲಿಕೆ, ಜ್ಞಾಪಕ ಶಕ್ತಿ ಹಾಗೂ ಭಾವನೆಗಳಿಗೆ ಉತ್ತೇಜನಕಾರಿಯಾಗಿದೆ. ರಕ್ತದ ಒತ್ತಡ ಮತ್ತು ಮೆದುಳಿನಲ್ಲಿನ ರಕ್ತ ಪರಿಚಲನೆಯಲ್ಲಿ ಉತ್ತಮ ಬದಲಾವಣೆ ತರುತ್ತದೆ. ಶಬ್ದ ಮಾಲಿನ್ಯವನ್ನು ತಡೆಯುತ್ತದೆ. ಮಾನಸಿಕ ಮತ್ತು ಭಾವನಾತ್ಮಕ ಪ್ರಯೋಜನಗಳನ್ನು ಉತ್ತೇಜಿಸುತ್ತದೆ. ವಿಭಿನ್ನ ಸಕಾರಾತ್ಮಕ ಆಲೋಚನೆಗಳಿಗೆ ಹಾಗೂ ಕೆಲಸಗಳಿಗೆ ಕಾರಣವಾಗಬಲ್ಲದು. ಸ್ವಯಂ ಅವಲೋಕನಕ್ಕೆ ಸಹಕಾರಿಯಾಗಿದೆ. ಜೊತೆಗೆ ನಿದ್ರಾಹೀನತೆಯನ್ನು ಕೂಡ ಇದು ದೂರ ಮಾಡುತ್ತದೆ. ಅನಾವಶ್ಯಕ ಶಕ್ತಿ ವ್ಯಯವಾಗುವುದನ್ನು ತಡೆಯುವುದರ ಜೊತೆಗೆ ಕೋಪದ ಮೇಲೆ ನಿಯಂತ್ರಣವನ್ನು ಕೂಡ ಸಾಧಿಸಬಹುದು. ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಅಲ್ಲದೆ ತಲೆನೋವನ್ನು ಗುಣಪಡಿಸುತ್ತದೆ. ಅಲ್ಲದೆ ಸುಳ್ಳನ್ನು ಹೇಳುವ ತಪ್ಪಿನಿಂದ ನಾವು ತಪ್ಪಿಸಿಕೊಳ್ಳಬಹುದು. ನಮ್ಮ ಬಾಯಿ ಹಾಗೂ ಕಿವಿಗೆ ವಿರಾಮವನ್ನು ಕೊಡುವುದರ ಜೊತೆಗೆ ಒಟ್ಟಾರೆಯಾಗಿ ವ್ಯಕ್ತಿಯ ಯೋಗಕ್ಷೇಮವನ್ನು ಹೆಚ್ಚಿಸುವ ಮಹತ್ವದ ಪ್ರಯೋಜನಗಳನ್ನು ಹೊಂದಿದೆ. ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ದೃಷ್ಟಿಯಿಂದ ಸಾಕಷ್ಟು ಲಾಭಗಳನ್ನು ಹೊಂದಿರುವ ಮೌನವನ್ನು ಆಚರಿಸಲು ನಾವೇಕೆ ಹಿಂದೇಟು ಹಾಕುತ್ತೇವೆ ಎಂಬುದು ಅರಿಯದ ಪ್ರಶ್ನೆಯಾಗಿದೆ. ಅದೇನೇ ಇರಲಿ, ನಾವು ಆಡುವ ಮಾತುಗಳು ಹಿತವಾಗಿರಲಿ, ಮಿತವಾಗಿರಲಿ ಹಾಗೂ ಕೇಳುಗರನ್ನು ಇನ್ನೂ ಹತ್ತಿರವಾಗಿಸುವಂತಿರಲಿ. ಅಷ್ಟೇ ಅಲ್ಲದೆ ಸಮಾಜದಲ್ಲಿ ವಾಸಿಸುವ ನಮ್ಮ ನೆರೆಹೊರೆಯವರು, ಹಿರಿಯರು, ಗುರುಗಳು, ಬಂಧುಗಳು, ಸ್ನೇಹಿತರು, ಮಕ್ಕಳು ಹಾಗೂ ಪರಿಚಿತರು ಅಥವಾ ಅಪರಿಚಿತರು ಯಾರೇ ಆಗಿರಲಿ, ಅವರನ್ನು ಖುಷಿಪಡಿಸುವ ರೀತಿಯಲ್ಲಿ ಮಾತಿನ ಕೌಶಲ್ಯ ಬಲ್ಲವರಾಗದಿದ್ದರೂ ಪರವಾಗಿಲ್ಲ. ಆದರೆ ನಮ್ಮ ಮಾತಿನ ಚಾಟಿಯ ಮೂಲಕ ಇತರರ ಮನಸ್ಸನ್ನು ನೋಯಿಸುವ ರೀತಿಯಲ್ಲಿ ನಡೆದುಕೊಳ್ಳದಿದ್ದರಷ್ಟೇ ಸಾಕು. ಅದಕ್ಕಿಂತ ದೊಡ್ಡ ಮಾತು ಮತ್ತೊಂದಿಲ್ಲ ಅಲ್ಲವೇ? ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯಮಾಡಿ ಒಂದು ಲೈಕ್ ಮಾಡಿ, ಇತರರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ವಿಷಯದೊಂದಿಗೆ ಭೇಟಿಯಾಗೋಣ. ತಮಗೆಲ್ಲರಿಗೂ ನಮಸ್ಕಾರ.